ಇದೀಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 6ರಿಂದ 7 ಸಚಿವರ ಖಾತೆ ಬದಲಾವಣೆ ಬಗ್ಗೆ ಪ್ರಮುಖ ಸಿದ್ಧತೆ ಅಂತೂ ನಡೀತಾ ಇದೆ. 15 ಜನರಿಗೆ ಕೋಕ್ ಕೊಡಬೇಕು ಮತ್ತೆ 6ರಿಂದ 7 ಸಚಿವರ ಖಾತೆಗಳು ಬದಲಾವಣೆ ಆಗಬೇಕು. ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಕೃಷ್ಣ ಬೈರೇಗೌಡರು, ದಿನೇಶ್ ಗುಂಡೂರಾವ್ ಅವರದು, ಚಲುವರಾಯಸ್ವಾಮಿ ಅವರದು, ಶಿವರಾಜ ತಂಗಡಿ ಅವರ ಖಾತೆಗಳು ಬದಲಾವಣೆ ಆಗಬೇಕು ಅಂತ ಹಿರಿಯ ಸಚಿವರ ಬಯಸಿದ್ರೆ ಅವ್ರ ಖಾತೆಗಳನ್ನ ಬದಲಾವಣೆ ಮಾಡ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈಗ 15 ಸಚಿವರಿಗೆ ಕೋಕ್ ಕೊಡಬೇಕು ಅನ್ನುವಂತ ಮಾಹಿತಿ ಜೊತೆಗೆ 6ರಿಂದ 7 ಸಚಿವರ ಖಾತೆ ಬದಲಾವಣೆಯ ಸಾಧ್ಯತೆಗಳು ಕೂಡ ಇರುವಂತದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಕೃಷ್ಣ ಬೈರೇಗೌಡರು, ದಿನೇಶ್ ಗುಂಡೂರಾವ್ ಅವರು ಪ್ರಮುಖ ಖಾತೆಗಳನ್ನು ನಿಭಾಯಿಸ್ತಾ ಇದ್ದಾರೆ. ಒಬ್ರು ಕಂದಾಯ, ಒಬ್ರು ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆ, ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಇಲಾಖೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಇಲಾಖೆ ಪ್ರಮುಖ ಖಾತೆಗಳು ಇವೆಲ್ಲ. ಇಂಥ ಖಾತೆಗಳ ಸಚಿವರ ಕೆಲ ಬದಲಾವಣೆಗಳು ಕೂಡ ಆಗುವ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬಸವರಾಜ್ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ಬಸವರಾಜ್ ಇನ್ನು ಲೈನಲ್ಲಿ ಇದ್ದೀರಾ? ಎಸ್ ವಿಜಯ್ ಭಾಸ್ಕರ್. ಬಸವರಾಜ್, ಈ ಖಾತೆ ಬದಲಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಅಪ್ಡೇಟ್ ಸಿಕ್ಕಿದೆ ಅಂತ? ವಿಜಯ್ ಭಾಸ್ಕರ್, ಈಗ ಸಚಿವ ಸಂಪುಟದಲ್ಲಿ ಇರ್ತಕ್ಕಂತ 15 ಸಚಿವರನ್ನ ಕೈ ಬಿಡಬೇಕು ಅನ್ನುವಂತಹ ಏನು ವಿಚಾರದಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಅದರಂತೆ ಕೆಲವೊಂದಿಷ್ಟು ಸಚಿವರ ಖಾತೆಗಳನ್ನು ಕೂಡ ಬದಲಾವಣೆ ಮಾಡಬೇಕು ಅನ್ನುವಂತ ವಿಚಾರವನ್ನು ಕೂಡ ಅವ್ರ ಮುಂದೆ ಇರ್ತಕ್ಕಂಥದ್ದು. ಈ ಬಗ್ಗೆ ಕೆಲವೊಂದಿಷ್ಟು ತಯಾರಿಗಳನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಕೆಲವೊಂದಿಷ್ಟು ನಾಯಕರನ್ನ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ನಾಯಕರ ಅಭಿಪ್ರಾಯ ತೆಗೆದುಕೊಳ್ತಾ ಇದ್ದಾರೆ. ಮತ್ತೆ ಸಚಿವರು ಈಗೇನು ಇಲಾಖೆಯನ್ನು ನಿರ್ವಹಿಸ್ತಾ ಇದ್ದಾರೆ ಅವರ ಒಂದು ಅನಿಸಿಕೆಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಈಗಾಗಲೇ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ಆರೋಗ್ಯ ಇಲಾಖೆಯನ್ನ ಮುನ್ನಡೆಸ್ತಾ ಇದ್ದಾರೆ. ಅದರಂತೆ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಕೂಡ ಅವರ ಖಾತೆಯನ್ನ ನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಗೃಹ ಇಲಾಖೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಕೆಲವೊಂದಿಷ್ಟು ಖಾತೆಗಳನ್ನ ಬದಲಾವಣೆ ಮಾಡಬೇಕು, ಬೇರೆ ಖಾತೆಗಳನ್ನ ಪಡೆದುಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಉತ್ಸಾಹ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ಆ ಖಾತೆಗಳನ್ನ ಇನ್ನೂ ಸರಿಯಾಗಿ ನಿಭಾಯಿಸ್ತಿಲ್ಲ, ಹಾಗಾಗಿ ಅದನ್ನ ಬದಲಿ ಮಾಡಬೇಕು ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿಗೆ ಇರುವಂತದ್ದು. ಈ ಬಗ್ಗೆ ಪಕ್ಷದ ಕೆಲವು ಸಚಿವರು, ಕೆಲವು ಶಾಸಕರು ಮತ್ತೆ ಪಕ್ಷದ ಮುಖಂಡರು ಕೂಡ ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟಂತ ಉದಾಹರಣೆಗಳು ಕೂಡ ಇದಾವೆ. ಹಾಗಾಗಿ ಆ ಎಲ್ಲಾ ದೂರುಗಳನ್ನ ಪರಿಗಣಿಸಿರ್ತಕ್ಕಂತ ಏನು ಎಐಸಿಸಿಯ ನಾಯಕರು ಇದನ್ನೆಲ್ಲವೂ ಕೂಡ ಗಮನದಲ್ಲಿಟ್ಟುಕೊಂಡು ಆ ಖಾತೆಗಳನ್ನು ಕೂಡ ಬದಲಾವಣೆ ಮಾಡನು, ಏನು 15 ಸಚಿವರನ್ನ ಏನು ಕೈ ಬಿಡ್ತಾ ಇದ್ದೇವೆ, ಮತ್ತೊಬ್ಬರು ತೆಗೆದುಕೊಳ್ತಾ ಇದ್ದೇವೆ, ಅದರ ಜೊತೆಗೆ ಈ ಖಾತೆಗಳನ್ನು ಕೂಡ ಬದಲಾವಣೆ ಮಾಡೋಣ ಅನ್ನುವಂತ ಒಂದಿಷ್ಟು ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಅದನ್ನ ಯಾವ ರೀತಿಯಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಅದನ್ನ ಅರಗಿಸ್ಕೊಳ್ತಾರೆ, ಸಚಿವರು ಇದಕ್ಕೆ ಒಪ್ತಾರ, ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರ ಸೂಚನೆಗೆ ಅವರು ಸಮ್ಮತಿ ಸೂಚಿಸ್ತಾರ ಅಥವಾ ಬಂಡಾಯದ ಒಂದು ಬಿಸಿ ತಟ್ಟಿಸ್ತಾರ, ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅವರ ನಿರ್ಧಾರವನ್ನ ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ವಿಜಯ್ ಭಾಸ್ಕರ್. ಬಸವರಾಜ್, ಈಗ ಇನ್ ಕೇಸ್ ಹೊಸೊಬ್ಬರಿಗೆ ಅವಕಾಶ ಸಿಗಬಹುದು ಅಂತಾದ್ರೆ ಎಷ್ಟು ಜನರಿಗೆ ಹೊಸೊಬ್ಬರಿಗೆ ಅವಕಾಶ ಕಲ್ಪಿಸಬಹುದು ಅಂತ ಸಚಿವ ಸಂಪುಟ ಪುನರ್ರಚನೆ ಆದ್ರೆ? ವಿಜಯ್ ಭಾಸ್ಕರ್, ಒಂದ್ ಕಡೆ 15 ಒಂದು ಸಚಿವರಿಗೆ ಕೊಟ್ರೆ, ಕೆಲವು ಈಗ 15 ಒಂದು ಸಚಿವ ಸ್ಥಾನಕ್ಕೂ ಕೂಡ ಅವರು ಅದನ್ನ ತುಂಬಬೇಕಾಗುತ್ತೆ. ಕೆಲವು ಹೊಸ ಶಾಸಕರಿಗೆ ಮನ್ನಣೆ ಕೊಡುವಂತದ್ದು ಕೂಡ ಕಡಿಮೆ ಇದೆ. ಆದ್ರೆ 3-4 ಬಾರಿ ಶಾಸಕರಾಗಿ ಆಯ್ಕೆ ಆದಂತವರಿಗೂ ಕೂಡ ಕೆಲವೊಂದಿಷ್ಟು ಈಗ ಸಚಿವ ಸಂಪುಟದ ಕೆಲವೊಂದಿಷ್ಟು ಖಾತೆಗಳನ್ನ ಕೊಟ್ಟು, ಅಂದ್ರೆ ಸಚಿವ ಸ್ಥಾನದ ಅಂದ್ರೆ ಕ್ಯಾಬಿನೆಟ್ ದರ್ಜೆಯ ಒಂದಿಷ್ಟು ಸ್ಥಾನಗಳನ್ನ ಕೊಟ್ಟು ಅವ್ರನ್ನ ಸಮಾಧಾನ ಪಡಿಸಿದಂತದ್ದು ಕೂಡ ಇದೆ. ಹಾಗಾಗಿ ಅಂತವರನ್ನು ಕೂಡ ಪಕ್ಷಕ್ಕೆ ಮತ್ತೆ ಅವ್ರನ್ನ ಸಚಿವ ಸಂಪುಟದಲ್ಲಿ ಸೇರಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಬೇರೆ ಪಕ್ಷದಿಂದ ಬಂದಿರತಕ್ಕಂತ ಕೆಲವು ಶಾಸಕರು ಕೂಡ ಅವರು ಕೂಡ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥ, ಉದಾಹರಣೆ ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಎರಡೂ ಪಕ್ಷದಿಂದಲೂ ಕೂಡ ಕೆಲವೊಂದು ಪ್ರಭಾವಿ ನಾಯಕರು ಬಂದಿದ್ದಾರೆ, ಸಮುದಾಯವಾರು ಇರ್ತಕ್ಕಂಥ ನಾಯಕರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಅವ್ರು ಯಾಕಂತಂದ್ರೆ 3-4 ಬಾರಿ ಶಾಸಕರಾಗಿ ಆಯ್ಕೆ ಆದಂತವ್ರು, ಅಂತಾಗಿ ಪಕ್ಷ ಅವ್ರನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಕೂಡ ಅವರಿಗೆ ವಾಗ್ದಾನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವ್ರಿಗೂ ಕೂಡ ಈ ಬಾರಿಯ ಒಂದು ಸಚಿವ ಸಂಪುಟದಲ್ಲಿ ಅವರಿಗೆ ಅವಕಾಶ ಕೊಡುವಂತ ಸಾಧ್ಯತೆ ಇದೆ. 15 ಸ್ಥಾನಗಳನ್ನ ಅವರು ಕೊಡೋದಾದ್ರೆ 15ಕ್ಕೂ 15 ಒಂದು ಸಚಿವರನ್ನ ಅಂದ್ರೆ ಶಾಸಕರನ್ನ ತೆಗೆದುಕೊಂಡು ಅವ್ರಿಗೆ ಸಚಿವ ಸ್ಥಾನ ಕೊಡುವಂತ ಸಾಧ್ಯತೆ ಇದೆ. ಕೆಲವೊಂದಿಷ್ಟು ಪಕ್ಷದಿಂದ ಬೇರೆ ಪಕ್ಷದಿಂದ ಬಂದಿರತಕ್ಕಂತ ಶಾಸಕರಿಗೆ ಅವಕಾಶ ಸಿಗಬಹುದು. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಬಾರಿ ಗೆದ್ದು ಹಿರಿಯ ಒಂದು ನಾಯಕರಾಗಿ ಬೆಳೆದಿರ್ತಕ್ಕಂಥವ್ರಿಗೂ ಕೂಡ ಅವ್ರಿಗೂ ಕೂಡ ಕೊಡುವಂತ ಅವಕಾಶ ಇದೆ. ಇನ್ನೊಂದು ಕಡೆ ಹೊಸಬರಿಗೂ ಕೂಡ ಅಂದ್ರೆ ಮಹಿಳಾ ಕೋಟಾ ಅಡಿಯಲ್ಲಿ ಕೂಡ ಹೊಸಬರಿಗೂ ಕೂಡ ಕೊಡುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ. ವಿಜಯ್ ಭಾಸ್ಕರ್. ಬಸವರಾಜ್, ಒಂದು ಕಡೆ ಈಗ ಸಚಿವ ಸಂಪುಟದ ಸರ್ಜರಿ ವಿಚಾರ ಬಂದಾಗ ಬಹುತೇಕ ಈಗ ನೋಡಿ, ವಾಲ್ಮೀಕಿ ಹಗರಣ ಆದ್ಮೇಲೆ ಏನು ವಾಲ್ಮೀಕಿ ನಿಗಮಕ್ಕೆ ರಾಜೀನಾಮೆ ಕೊಡಬೇಕಾಯ್ತು, ರಾಜೀನಾಮೆ ಕೊಟ್ಟು ಮತ್ತೆ ಜೈಲಿಗೆ ಹೋಗಿ ಈಗ ವಾಪಸ್ ಬಂದು ಬೇಲಲ್ಲಿದ್ದಾರೆ.
ಅಂದ್ರೆ ಅವರಿಗೆ ಸಚಿವ ಸ್ಥಾನ ಹೋಗಿರುವಂತ ಶಾಸಕರಿಗೆ ಈಗ ಮತ್ತೆ ಮರಳಿ ಸಚಿವ ಸ್ಥಾನ ಕೊಡುವಂತ ಪ್ರಯತ್ನದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಅಂತ ಒಂದು ಹೇಳಿಕೆ ಕೊಟ್ಟರು ಮೊನ್ನೆ ನಾಗೇಂದ್ರ ಅವ್ರಿಗೆ ಮತ್ತೆ ಮಂತ್ರಿಗಿರಿ ಕೊಡುವಂತ ಯೋಚನೆ ಇದೆ ಅಂತ ಹೇಳಿ. ಹಂಗಿರ್ಬೇಕಾದ್ರೆ ಈಗ ಈಗ ಆಲ್ರೆಡಿ ಸಚಿವ ಸ್ಥಾನ ಕಳ್ಕೊಂಡಿರೋರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನೋ ಚಿಂತನೆಯಲ್ಲಿ ರಾಜ್ಯದ ನಾಯಕರಿದ್ರೆ, ಇತ್ತ ಹೈಕಮಾಂಡ್ ನಾಯಕರು ವಿವಾದಿತ ಸಚಿವರನ್ನ ಸ್ವಲ್ಪ ದೂರ ಇಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆರ್ ಬಿ ತಿಮ್ಮಾಪುರ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಹಿಂಗೆ ಕೆಲವೊಂದು ಹೆಸರುಗಳು ಏನ್ ಕೇಳಿ ಬಂದಿದೆಯಲ್ಲ, ಇವ್ರ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತೆ ಕೆಲವೊಂದಷ್ಟು ಅಧಿಕಾರಿಗಳ ಆತ್ಮಹತ್ಯೆ ವಿಚಾರಗಳೇ ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ಗೆ ತಲೆ ಬಿಸಿ ಆಗಿದೆಯಾ ಅಂತ, ಅಂತವ್ರನ್ನ ಕೈ ಬಿಟ್ಟು ಹೊಸಬ್ರಿಗೆ ಅವಕಾಶ ಕೊಡೋ ಸಾಧ್ಯತೆ ಇದೆಯಾ ಅಂತ. ಖಂಡಿತ ವಿಜಯ್ ಭಾಸ್ಕರ್, ಕೆಲವೊಂದಿಷ್ಟು ಹಿರಿಯ ಸಚಿವರು ಪಕ್ಷಕ್ಕೆ ಮುಜುಗರ ಮಾಡಿದಂತವ್ರಿಗೆ ಸಂಪುಟದಿಂದ ಕೈ ಬಿಡ್ತಾರೆ ಅನ್ನುವಂಥದ್ದು ಸುಳ್ಳು. ಅದು ಯಾಕಂತಂದ್ರೆ ಕೆಲವೊಂದಿಷ್ಟು ನಾಯಕರು ಎಷ್ಟೇ ಹೇಳಿಕೆಗಳನ್ನು ಕೊಟ್ಟರು ಸಹಿತ ಅವ್ರ ಮೇಲೆ ಇನ್ನೂ ಕೂಡ ಕ್ರಮ ಆಗಿಲ್ಲ ಅಂತ ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ದೇವೆ. ಯಾಕಂತಂದ್ರೆ ಸಾಕಷ್ಟು ಉದಾಹರಣೆಗಳು ಇದ್ದಾವೆ. ಉದಾಹರಣೆಗೆ ಸಚಿವ KN ರಾಜನ್ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಏನು CM ಸ್ಥಾನಕ್ಕಾಗಿ ಪೈಪೋಟಿ ನಡೆಸಿದಂತ ಹೇಳಿಕೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಯಾವುದೇ ರೀತಿ ಅಷ್ಟೊಂದು ಕ್ರಮ ಆಗಿಲ್ಲ. ಸೊ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಅವರು ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಡಬಹುದು. ಅಂದ್ರೆ ನಿಮಗೆ ಮುಂದೆ ಪಕ್ಷ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೆ, ಈ ರೀತಿಯಾಗಿರ್ತಕ್ಕಂಥ ಗೊಂದಲಗಳನ್ನ ಸೃಷ್ಟಿಸಬೇಡಿ ಅನ್ನುವಂತಹ ಕೆಲವೊಂದಿಷ್ಟು ಎಚ್ಚರಿಕೆ ಮಾತುಗಳನ್ನ ಆಡ್ಬೋದು. ಆದ್ರೆ ಅವ್ರನ್ನ ಸಚಿವ ಸಂಪುಟದಿಂದಲೇ ಕೈ ಬಿಡ್ತಾರೆ ಅನ್ನುವಂಥದ್ದು ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಕೆಲವಷ್ಟು ಸಂದರ್ಭದಲ್ಲಿ ಆಗ್ಬಹುದು, ಅದೇ ಆಗದೆ ಇರಬಹುದು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಕೆಲವು ಸಚಿವರಿಗೆ ಕೋಪ್ ಕೊಡುವಂಥದ್ದು ಅವ್ರದೇ ಆಗಿರ್ತಕ್ಕಂಥ ಸ್ಪಷ್ಟವಾಗಿರ್ತಕ್ಕ ಕಾರಣಗಳನ್ನ ಮುಂದಿಟ್ಟು, ಯಾಕಂತಂದ್ರೆ ಅವರು ಮುಂದೆ ಪಕ್ಷಕ್ಕೆ ಮತ್ತೆ ಅವರು ಬಂಡಾಯದ ಒಂದು ನಾಯಕರಾಗಿ ಹೇಳ್ಬಾರ್ದು. ಹಾಗಾಗಿ ಅದನ್ನು ಕೂಡ ಗಮನಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರು ಅದನ್ನೆಲ್ಲವನ್ನು ಕೂಡ ಪರಿಗಣನೆ ತೆಗೆದುಕೊಂಡು ಹಿರಿಯ ಸಚಿವರನ್ನು ಕೂಡ ತೆಗೆದುಕೊಳ್ಳುವಂತ ಪ್ರಯತ್ನ, ಇನ್ನೊಂದು ಕಡೆ ಬೇರೆ ಹೊಸಬರಿಗೂ ಕೂಡ ಅವಕಾಶ ಮಾಡಿಕೊಡುವಂತ ಪ್ರಯತ್ನಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗುವಂತ ಸಾಧ್ಯತೆ ಇದೆ. ಒಂದ್ ಕಡೆ ಪಕ್ಷ ಕೂಡ ಅಂದ್ರೆ ಮುಂದಿನ ಮುಂಬರ್ತಕ್ಕಂಥ ಚುನಾವಣೆಗಳಾಗಿರ್ಬೋದು, ಮುಂಬರ್ತಕ್ಕಂಥ ಪಕ್ಷದ ಸ್ಥಾನಮಾನಕ್ಕಾಗಿ ಅವರು ಶ್ರಮಿಸಬೇಕು, ಅಂತವರಿಗೂ ಕೂಡ ಅವಕಾಶ ಮಾಡಿಕೊಡಬೇಕು. ಮುಂದೆ ಕೂಡ ಯಾವುದೇ ರೀತಿ ಅಸಮಾಧಾನ ಅಥವಾ ಈ ತರ ಗೊಂದಲ ಹೇಳಿಕೆಗಳಿಗೆ ಕೂಡ ಎಡೆ ಮಾಡಿ ಕೊಡಬಾರ್ದು. ಮುಂದೆ ಸಚಿವ ಸಂಪುಟ ರಚನೆ ಮಾಡಿದಂತ ಸಂದರ್ಭದಲ್ಲಿ ಕೂಡ ಯಾರು ಕೂಡ ಸರ್ಕಾರದ ವಿರುದ್ಧ, ಪಕ್ಷದ ವಿರುದ್ಧವಾಗಿ ಮಾತನಾಡದಂತೆ ನೋಡಿಕೊಳ್ಳುವಂತ ಈ ನಾಯಕರು ಕೂಡ ಇರಬೇಕು. ಹಾಗಾಗಿ ಇಂತಹ ನಾಯಕರನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ, ಸಚಿವ ಸಂಪುಟದ ಸೇರಿಸಿಕೊಳ್ಳುವಂತ ಸಂದರ್ಭದಲ್ಲಿ ಕೂಡ ಕೆಲವೊಂದಿಷ್ಟು ಸ್ಥಳೀಯ ಬ್ಲಾಕ್ ಮಟ್ಟದ ನಾಯಕರನ್ನ ಕೂಡ ಒಂದು ಅಭಿಪ್ರಾಯ ಪಡೆದುಕೊಂಡೇ ಈ ನಿರ್ಧಾರವನ್ನ ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳುವಂತಹ ಒಂದು ಪದ್ಧತಿ ಕೂಡ ಇರುವಂತದ್ದು. ವಿಜಯ್ ಭಾಸ್ಕರ್, ಉನ್ನತ ಶಿಕ್ಷಣ, ಅಬಕಾರಿ, ಪೌರಾಡಳಿತ, ಹೀಗೆ ದೊಡ್ಡ ದೊಡ್ಡ ಖಾತೆಗಳೇ ಈಗ ಕೋಕೋ ಕೊಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಇಲ್ಲಿ ಪೌರಾಡಳಿತ ಸಚಿವರಾಗಿ KN ರಾಜಣ್ಣ CMಗೆ ತುಂಬಾ ಆಪ್ತರು, ಯಾವಾಗ್ಲೂ CM ಪರವಾಗಿ ಬ್ಯಾಟ್ ಮಾಡ್ತಾ ಇರ್ತಾರೆ. ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ MC ಸುಧಾಕರ್ ಅವರು, RB ತಿಮ್ಮಾಪುರ್ ಅವರು ಅಬಕಾರಿ ಇಲಾಖೆ, ಹಜ್ ಖಾತೆ ಸಚಿವರಾಗಿರುವಂತ ಸಚಿವ ರಹೀಂ ಖಾನ್ ಅವ್ರಿಗೂ ಕೂಡ ಕೋಕ್ ಕೊಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನೋಡ್ಬೇಕು, ಸದ್ಯಕ್ಕಂತೂ ಬಹಳ ಘಟಾನುಘಟಿ ನಾಯಕರಿಗೆ ಕೋಕ್ ಕೊಡುವಂತ ನೆಲೆಗಟ್ಟಿನ ಹೈಕಮಾಂಡ್ನ ಚಿಂತನೆ ಎಷ್ಟರ ಮಟ್ಟಿಗೆ ಫಲಿಸುತ್ತೆ, ಅಥವಾ ಇದು ಮತ್ತಷ್ಟು ಅಪಸ್ವರಗಳಿಗೆ ಸಾಕ್ಷಿ ಆಗುತ್ತಾ ಗೊತ್ತಿಲ್ಲ, ಕಾದ್ ನೋಡ್ಬೇಕು. ಸದ್ಯ ಬೆಳಗಾವಿ ಅಧಿವೇಶನದ ನಂತರ ಸಚಿವ ಸಂಪುಟದ ಪುನರ್ರಚನೆ ಆಗಬೇಕು ಅನ್ನುವಂತ ಒಂದು ಸೂಚನೆ ಹೈಕಮಾಂಡ್ನಿಂದ ರಾಜ್ಯ ನಾಯಕರಿಗೆ ಬಂದಿದೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ.